ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಪ್ರಜಾಪ್ರಭುತ್ವ ವ್ಯವಸ್ಥೆ ದುರ್ಬಲಗೊಳಿಸುವ ಮೂಲಕ ಬಂಡವಾಳಶಾಹಿಗಳ ಕೈಗೊಂಬೆಯಾಗಿ ಆಡಳಿತ ನಡೆಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ಜನವರಿ 1ರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮನೋವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಸಂಚಾಲಕ MR ಬೇರಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಸಂವಿಧಾನ ವಿರೋಧಿ ಚಟುವಟಿಕೆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಿಜೆಪಿ ಸರ್ಕಾರ ಮಾರಕವಾಗಿದೆ. ಫ್ಯಾಸಿಸ್ಟ್ ಅನುಸರಿಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರ ದುರಾಡಳಿತ ವಿರುದ್ಧ ಧ್ವನಿ ಎತ್ತುವುದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಹಿಂದುತ್ವದ ಶಕ್ತಿಗಳಿಗೆ ವಿರೋಧಿಯಾಗಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಬದ್ಧವಾಗಿ ಸಂಘ ಕಾರ್ಯಭಾರ ನಡೆಸಲಾಗುತ್ತಿದೆ. ಭೀಮಾ ಕೊರೆಗೌ ದಿನದಂದು ಬೃಹತ್ ಪ್ರತಿಭಟನೆ ಮೂಲಕ ಎಚ್ಚರಿಕೆ ನೀಡಲಾಗುತ್ತಿದೆ. ನಂತರ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಎಂದು ಹೇಳಿದರು. 1ನೇ ತಾರೀಕಿಗೆ ಈ ಜಿಲ್ಲೆಯಲ್ಲಿ ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ, ರೈತ ಪರ, ಕನ್ನಡ ಪರ, ಮಹಿಳಾ ಪರ, ಎಲ್ಲ ಜೀವಪರ ಸಂಘಟನೆಗಳ ಕಾರ್ಯಕರ್ತರು, ಜನರು ಭಾಗವಹಿಸಬೇಕಂತ ವಿನಂತಿ ಮಾಡಿಕೊಳ್ತೀವಿ. ಮತ್ತು ರ್ಯಾಲಿ ಇರುತ್ತೆ. ರಾತ್ರಿ ಬೆಳಗ್ಗೆ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ನಲ್ಲಿ ಸೇರಿ ಅಲ್ಲಿಂದ ಜಿಲ್ಲಾಧಿಕಾರಿಗಳವರೆಗೆ ಮೆರವಣಿಗೆ ಹೋಗೋದ್ರ ಮೂಲಕ ಪ್ರತಿಭಟನಾ ಹೋರಾಟವನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತೆ DC ಅವರ ಮೂಲಕ. MR ಬೇರಿ ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗದ ಮುಖಾಂತರ ಏನು ಈಗ ಬಿಜೆಪಿ ನೇತೃತ್ವದ RSS ನೇತೃತ್ವದ ಬಿಜೆಪಿ ಸರ್ಕಾರ ಏನು ಅಧಿಕಾರದಲ್ಲಿದೆ, ಈ ದೇಶದ 130 ಕೋಟಿಯ ಜನರ ಮೇಲೆ ಮನುವಾದಿ RSS ದಮನ ದಬ್ಬಾಳಿಕೆಗಳು, ಅಲ್ಪಸಂಖ್ಯಾತರ ಮೇಲೆ ರೇಪ್ಗಳು, ಮಹಿಳೆಯರ ಮೇಲೆ ಅತ್ಯಾಚಾರಗಳು, ಆಮೇಲೆ ನಿರುದ್ಯೋಗದ ಸಮಸ್ಯೆ, ಇವೆಲ್ಲವನ್ನು ಫ್ಯಾಸಿಸ್ಟ್ ದಾಳಿ ಆಗಿವೆ. ಈ ಫ್ಯಾಸಿಸ್ಟ್ ದಾಳಿಯನ್ನು ಎದುರಿಸಲಿಕ್ಕೆ ರಾಯಚೂರಿನಲ್ಲಿ ಪ್ರಪ್ರಥಮವಾಗಿ ಫ್ಯಾಸಿಸ್ಟ್ ವಿರೋಧಿ ರಾಯಚೂರು ಜನತಾ ರಂಗವನ್ನು ಸ್ಥಾಪನೆ ಮಾಡಿಕೊಂಡು ಸುಮಾರು ಒಂದು 25-30 ಸಂಘಟನೆಗಳನ್ನು ಒಗ್ಗೂಡೋದ್ರ ಮುಖಾಂತರ ಫ್ಯಾಸಿಸ್ಟ್ ವಿರೋಧಿ ದಾಳಿಯನ್ನು ಎದುರಿಸಲಿಕ್ಕೆ ಈ ಮನುವಾದಿಗಳ ಸರ್ಕಾರವನ್ನು ಕಿತ್ತೊಗಿಲಿಕ್ಕೆ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದೀವಿ. ಅದೇ ಹೊತ್ತಿನಲ್ಲಿ ಮೊನ್ನೆ ಏನು ಅಮಿತ್ ಶಾ ದೇವರನ್ನು ನಂಬಬೇಕು, ಅಂಬೇಡ್ಕರ್ ಅವ್ರನ್ನ ನೆನೆಸೋದ್ರ ಬದಲ ದೇವರನ್ನು ನಂಬಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಅನ್ನತಕ್ಕಂಥ ಮೌಢ್ಯದ ಮಾತನ್ನು ಹೇಳಿರ್ತಕ್ಕಂಥ ಅಮಿತ್ ಶಾನ ಕೂಡಲೇ ಕೆಳಗಿಳಿಸಬೇಕು ಅನ್ನೋ ಸಂಬಂಧಪಟ್ಟಂಗ ಈ ಮುಖ್ಯವಾದಂಥ ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಈ ಮನುವಾದಿ ಫ್ಯಾಸಿಸ್ಟ್ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಬೃಹತ್ ಚಳವಳಿಯನ್ನು ಜನವರಿ 1ರಿಂದ ನಾವು ಆರಂಭ ಮಾಡ್ತಾ ಇದ್ವಿ. ಅದು ಆರಂಭ ಮಾತ್ರ. ಈ ಫ್ಯಾಸಿಸ್ಟ್ ಸರ್ಕಾರ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಈ ಒಂದು ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಆಕ್ಟಿವ್ ಆಗಿ ರಾಯಚೂರು ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಕೆಲಸ ಮಾಡಲಿಕ್ಕೆ ಮುಂದಾಗ್ತದೆ. ಮುಂದಿನ ದಿನಮಾನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಪ್ರಚಾರ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಸಮಾವೇಶಕ್ಕೆ ಈ ಒಂದು ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಮುಂದಾಗ್ತದೆ ಅನ್ನೋ ನಿಟ್ಟಿನಾಗ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಾಳೆ ನಡೀತಕ್ಕಂಥ 1ನೇ ತಾರೀಕಿನ ಹೋರಾಟದಲ್ಲಿ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು, ಹಾಗೆಯೇ ಜನಪರ ಸಂಘಟನೆಗಳು, ಬುದ್ಧಿಜೀವಿಗಳು, ಪ್ರಗತಿಪರರು, ಮಹಿಳೆಯರು ಎಲ್ಲರೂ ಈ ಒಂದು ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಏನು ಹೋರಾಟ ಮಾಡ್ತಿದೆ ಆ ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು. ಆ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು, ಹೋರಾಟವನ್ನು ಯಶಸ್ವಿಗೊಳ್ಳಬೇಕು ಅನ್ನತಕ್ಕಂಥ ಅಂತೇಳಿ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು G. ಅಮರೇಶ್, ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಸಂಯೋಜಕರು, ರಾಯಚೂರು. ಕ್ಷುಲ್ಲಕ ಕಾರಣಕ್ಕೆ ದೊಡ್ಡ ಹೊಡೆದಾಟವೇ ನಡೆದು ಹೋಗಿದೆ. ರಸ್ತೆ ಬದಿಯ ಅಂಗಡಿ ಬಳಿ ಊಟಕ್ಕೆಂದು ಹೋಗಿದ್ದ ಯುವಕರ ಗುಂಪಿನ ಮೇಲೆ ಕೆಲ ಸ್ಥಳೀಯ ಕಿಡಿಗೇಡಿಗಳು ಅಟ್ಟಾಡಿಸಿ ಹೊಡೆದಿದ್ದಾರೆ. ರಾಡು ದೊಣ್ಣೆ ಮತ್ತು ಚಾಕುವಿನಿಂದ ಹಲ್ಲೆ ಮಾಡಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸೂರು ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದಲ್ಲಿ ಡಿಸೆಂಬರ್ 19ರ ರಾತ್ರಿ 11 ಗಂಟೆ ಸುಮಾರಿಗೆ ಮಂಜುನಾಥ್, ಅನಿಲ್, ತಿಮ್ಮಣ್ಣ ಸೇರಿ 4-5 ಹುಡುಗರು ಊಟಕ್ಕೆ ಹೋಗಿದ್ದರು. ಕಸಬಾ ಲಿಂಗಸೂರು ಗ್ರಾಮಸ್ಥರು ಕೆಲಸದ ಇದ್ದಾದ ಬಳಿಕ ರಾತ್ರಿ ಊಟಕ್ಕೆಂದು ಮಸ್ಕಿ ರಸ್ತೆಯ ತಳುವ ಬಂಡಿ ಬಳಿ ಮಂಜುನಾಥ್ ಸ್ನೇಹಿತರು ಹೋಗಿದ್ದರು. ಈ ವೇಳೆ ತಿಮ್ಮಣ್ಣ ಅನ್ನೋ ಯುವಕ ತಳುವ ಬಂಡಿ ಇದ್ದ ಸ್ವಲ್ಪ ದೂರದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ. ಆಗ ಅಲ್ಲಿದ್ದ ಕೆಲ ಸ್ಥಳೀಯರು ಅಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಡಿ ಅಂತ ಕೆಟ್ಟದಾಗಿ ಬೈದಿದ್ದಾರಂತೆ.
ಆಗ ಮಾತಿಗೆ ಮಾತು ಬೆಳೆದು ದೊಡ್ಡ ಹೊಡೆದಾಟ ನಡೆದು ಹೋಗಿದೆ. ಘಟನೆ ಸಂಬಂಧ ಗಾಯಾಳು ನೀಡಿರುವ ದೂರಿನನ್ವಯ ದಾದಾ ಪಾಟೀಲ್, ಫೆರೋಜ್ ಸೇರಿ 4ರನ್ನ ಲಿಂಗಸೂರು ಪೊಲೀಸರು ಬಂಧಿಸಿದ್ದು ತನಿಖೆ ನಡೆಸಿದ್ದಾರೆ. ಇರೋದ ಅವ್ರು ಮೂವರು ಇವರು ಅಷ್ಟು ಮಂದಿ ಕಲ್ತು ಹೊಡ್ಯಾಕ ಹೊಂತಾರ. ಅಭಿನಂದ ನಮ್ಮ ಮಂದಿವಾಗಿರ್ಬೇಕು, ನಮ್ಮ ಮಂದಿಯವ್ರ ಅವರು. ವಿಡಿಯೋ ಮಾಡ್ತೀನಿ. ಯಾರಿಗೆ ಹಚ್ಚಿದ್ರಿ? ಈ ದಿವ್ಯವಾದ ಪ್ರೀತಿಗೆ ನಮ್ಮ ಮನವಿಯನ್ನು ಕೊಡೋಣ ಮಾಡೋಣ. ರಾಯಚೂರು ಜಿಲ್ಲೆಯಾದ್ಯಂತ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಹೌದು, ನಾಡಿನೆಲ್ಲೆಡೆ ಇಂದು ಕ್ರಿಸ್ಮಸ್ ಧರ್ಮೀಯರ ಪವಿತ್ರ ಹಬ್ಬ ಕ್ರಿಸ್ಮಸ್ ಆಚರಣೆ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ರಾಯಚೂರಿನಲ್ಲೂ ವಿಶ್ವಕ್ಕೆ ಶಾಂತಿ ಮತ್ತು ಸತ್ಯದ ಸಂದೇಶ ಸಾರಿದ ಯೇಸು ಕ್ರಿಸ್ತ ಜನಿಸಿದ ದಿನವನ್ನು ಕ್ರಿಸ್ಮಸ್ ಹಬ್ಬವನ್ನು ನಗರದ ಮೆಥಡಿಸ್ಟ್ ಚರ್ಚಿನಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಈ ವೇಳೆ ಸಾಮೂಹಿಕ ಪ್ರಾರ್ಥನೆಯಲ್ಲಿ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭಾಗಿಯಾಗಿದ್ದರು. ನಂತರ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಪರಸ್ಪರ ಶುಭಾಶಯ ಹಂಚಿಕೊಂಡರು. ನಮ್ಮ ಜೀವನದಲ್ಲಿ ಕೇಳಿದ್ದೆಲ್ಲ ನೀನು ನಮಗೆ ಎಲ್ಲರೂ ಹೋಗ್ತಾರೆ. ಅದರಿಂದ ಈಗ ನೀವು ಬಂದಿದ್ದೀರ. ಈಗ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕಾಣಿಕೆ ಕೊಟ್ಟಂತ ಎಲ್ಲಾ ನಿನ್ನ ಮಕ್ಕಳನ್ನ, ಎಲ್ಲ ಕೈಗಳನ್ನ, ಇಡೀ ನಮ್ಮ ದಿನದ ಅಂಗವಾಗಿ ಆಯೋಜನೆ ಮಾಡಿದಂತಹ ಸಮಾರಂಭದಲ್ಲಿ ಹಾಜರಿದ್ದ ಎಲ್ಲ ಸಮಸ್ತ
ಸಮಾಜದ ಎಲ್ಲ ಸಹೋದರ ಸಹೋದರಿಯರೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಬಯಸ್ತಾನೆ. ಎಲ್ಲರಿಗೂ ನಿಜವಾಗ್ಲೂ ಇದು ಪವಿತ್ರವಾದಂಥ ಹಬ್ಬ. ಯಾಕಂದ್ರೆ ಇಡೀ ಜಗತ್ತಿಗೆ ಶಾಂತಿಯನ್ನು ಕಲಿಸಿಕೊಟ್ಟಂತ ಏಕಮಾತ್ರ ದೇವರು ಸಂತ ಕ್ರೈಸ್ತರು ಅಂತ ಹೇಳಿ ಬಯಸ್ತಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ಅವರು ದೈವಾಧೀನರಾದ್ರೂ ಜಗತ್ತಿನ ಜನರೆಲ್ಲ ಕಷ್ಟಗಳು ನನಗೆ ಕೊಡ್ಲಿ ಆ ದೇವರು, ಆದ್ರೆ ಜನರಿಗೆ ಯಾವುದೂ ಕಷ್ಟ ಕೊಡಬಾರ್ದು ಅಂತ ಹೇಳಿ ಜೀವನದುದ್ದಕ್ಕೂ ಕಷ್ಟಗಳನ್ನು ಅನುಭವಿಸಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಹುಶಃ 30-35 ಆಸುಪಾಸಿನಲ್ಲಿ ಅವರು ದೈವಾಧೀನರಾದ್ರೂ ಬಹುಶಃ ಇವತ್ತು ಪ್ರತಿ ದಿನ ಪ್ರತಿ ಕ್ಷಣ ನಾವು ಅವರನ್ನೆಲ್ಲ ನೆನೆಸ್ತೀವಿ. ಬಹುಶಃ ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ಶಾಂತಿ ಮಂತ್ರ ಪಠಿಸುತ್ತಾ ನಡೆದಾಗ ಬಹುಶಃ ಇವತ್ತು ಕ್ರಿಶ್ಚಿಯನ್ ಸಮಾಜದವರು ಇಡೀ ಜಗತ್ತಿನಲ್ಲಿ ಎಲ್ಲ ಭಾಗದಲ್ಲಿದ್ದಾರೆ. ಎಲ್ಲ ಸಮುದಾಯದವರ ಜೊತೆ ಅತ್ಯಂತ ಅನ್ಯೋನ್ಯದಿಂದ ಜೀವನ ಮಾಡುವಂತ ಜನಾಂಗ ಇವತ್ತು ಕ್ರೈಸ್ತ ಜನಾಂಗ. ಅಂತ ಕ್ರೈಸ್ತ ಜನಾಂಗಕ್ಕೆ ಪವಿತ್ರವಾದ ಈ ದಿನದಂದು ಆ ಸಂತ ಕ್ರೈಸ್ತನು ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಐಶ್ವರ್ಯ, ಅಂತಸ್ತು ಎಲ್ಲವನ್ನು ಕೊಟ್ಟು ಕರುಣಿಸಲೆಂದು ಸಮಸ್ತ ನನ್ನ ಜೀವನದಲ್ಲಿರುವುದಕ್ಕೂ, ಯಾಕೆಂದ್ರೆ ನನ್ನ ಮೊಟ್ಟ ಮೊದಲನೇ ದೇವರಾಗಿ ನಾನು ಕಟ್ಟಿದ್ದು ಸಂತ ಕ್ರೈಸ್ತನ. ಯಾಕಂದ್ರೆ ನಾವು ಇದೇ ಕ್ರೈಸ್ತ ಮಿಷನರಿ ಸ್ಕೂಲಲ್ಲಿ ಓದಿದಂತ ನಾವು ಇವತ್ತು ಕ್ರೈಸ್ತರು ಎಷ್ಟೊಂದು ಪವಿತ್ರರು ಅಂತ ತಿಳ್ಕೊಳ್ಳುವಲ್ಲಿ ನಾನು ಮೊಟ್ಟ ಮೊದಲನೆಯದನು. ನನ್ನ ಕೊನೆಯುಸಿರುವವರೆಗೂ ಈ ಸಮಾಜದ ಎಲ್ಲ ಒಡನಾಡಿಗಳ ಜೊತೆ ಸಹೋದರ ಎಲ್ಲರ ಜೊತೆ ಬಾಳ್ತೇನೆ ಅಂತ ಹೇಳಿ ನನ್ನ ಮಾತು